ಹಲೋ ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಒಂದು ಸಬ್ಜೆಕ್ಟ್ ಯಾವ್ದು ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎಲ್ಲಾ ಯೂನಿವರ್ಸಿಟೀಸ್ಗೂ ಇದೆ. BCUಗಿದೆ, BUಗಿದೆ, BNUಗಿದೆ, ಕುವೆಂಪು ಯೂನಿವರ್ಸಿಟಿಗಿದೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗಿದೆ, ಮೈಸೂರು ಯೂನಿವರ್ಸಿಟಿಗಿದೆ, ಎಷ್ಟು ಯೂನಿವರ್ಸಿಟೀಸ್ ಇದೆ ಇಂಡಿಯಾನಲ್ಲಿ ಅಷ್ಟು ಯೂನಿವರ್ಸಿಟೀಸ್ಗೂ ಇದೆ. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಇದರಲ್ಲಿ ನಮಗೆ ಡ್ಯಾಮ್ ಶೋರ್ ಆಗಿ ಒಂದು ಗ್ಯಾರಂಟಿ ಕ್ವಶನ್ 15 ಮಾರ್ಕ್ಸ್ ಬರುತ್ತೆ. ನನ್ನ ಹತ್ರ BNU ಸಂಬಂಧಪಟ್ಟಿರುವಂತದ್ದು 2025 ಒಂದು ಕ್ವಶನ್ ಪೇಪರ್ ಇದೆ. ನೋಡಿ, ನಿಮಗೆ ಡಿಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ, ಇದರದ್ದು ಥಿಯರಿ ಬೇಕು ಅಂತ ಹೇಳಿದ್ರೆ, ಇಂಟ್ರೊಡಕ್ಷನ್ ಬೇಕು ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಈ ವಿಡಿಯೋನಲ್ಲಿ ನಾವು ಪ್ಲೇ ಲಿಸ್ಟ್ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಆ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಓಕೆನಾ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಕ್ವಿಕ್ ಆಗಿ 2 ಸೆಕೆಂಡ್ ಅಲ್ಲಿ ಅಥವಾ ಒಂದು 15 ಸೆಕೆಂಡ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಒಂದು ಕಂಪನಿಗೆ ಕ್ಯಾಶ್ ಯಾವ್ಯಾವ ರೂಪದಲ್ಲಿ ಬರುತ್ತೆ, ಕ್ಯಾಶ್ ಯಾವ್ಯಾವ ರೂಪದಲ್ಲಿ ಹೋಗುತ್ತೆ. ಓಕೆನಾ? ಕ್ಯಾಶ್ ಬರೋದು, ಕ್ಯಾಶ್ ಹೋಗೋದು. ಕ್ಯಾಶ್ ಬರೋದು ಹೋಗೋದು ನಮಗೆ ಬಿಸ್ನೆಸ್ ಆಪರೇಟ್ ಮಾಡಿರೋದ್ರಿಂದ, ಅಂದ್ರೆ ಬಿಸ್ನೆಸ್ ನ ರನ್ ಮಾಡಿರೋದ್ರಿಂದ, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಮಾಡಿರೋದ್ರಿಂದ, ಹಾಗೆ ಇನ್ವೆಸ್ಟಿಂಗ್ ಆಕ್ಟಿವಿಟಿಯಿಂದ, ಅಂದ್ರೆ ಅಸೆಟ್ಸ್ ನ ಸೇಲ್ ಮಾಡಿರೋದ್ರಿಂದ, ಅಸೆಟ್ಸ್ ನ ಬೈ ಮಾಡಿರೋದ್ರಿಂದ ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಹಾಗೆ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ, ನಮ್ಗೆ ದುಡ್ಡು ಬೇಕು, ಫೈನಾನ್ಸ್ ಬೇಕು ಅಂದ್ರೆ ಏನ್ ಮಾಡ್ತೀವಿ? ಶೇರ್ಸ್ ನ, ಡಿಬೆಂಚರ್ಸ್ ನ, ಬ್ಯಾಂಕ್ ಲೋನ್ ಅನ್ನ ತಗೊಳ್ತೀವಿ. ತಗೊಂಡಾಗ ದುಡ್ಡು ಬರುತ್ತೆ, ವಾಪಸ್ ಮಾಡಿದ್ರೆ ದುಡ್ಡು ಹೋಗುತ್ತೆ. ಓಕೆನಾ? ಫೈನಲ್ ಆಗಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಆಡ್ ಮಾಡಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಬರಬೇಕು. ಇದು ನಮಗೆ ಕ್ಲಿಯರ್ ಕಟ್ ಆಗಿ ಏನಪ್ಪಾ ಅಂದ್ರೆ ನಾವು ಮಾಡಿರೋ ಆನ್ಸರ್ ಸರಿ ಇದೆಯಾ ತಪ್ಪಿದೆಯಾ ಅಂತ ಅಲ್ಲೇ ಕ್ರಾಸ್ ವೆರಿಫೈ ಮಾಡ್ಕೊಳ್ಬಹುದು. ಈಗ ಕ್ವಿಕ್ ಆಗಿ 2025 ಕ್ವಶನ್ ಪೇಪರ್ ಅನ್ನ ಓದ್ಬಿಡ್ತೀನಿ, ನೀವು ನೋಡ್ಕೊಡಿ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ RK ಲಿಮಿಟೆಡ್ ಅಡಿಷನಲ್ ಇನ್ಫಾರ್ಮೇಶನ್ ಪ್ರಿಪೇರ್ ಸ್ಟೇಟ್ ಫಂಡ್ಸ್ ಫ್ಲೋಸ್, ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿ. ಓಕೆ, ಏನೇನಿದೆ ಅಂತ ನೋಡೋಣ. ನೋಡಿ, ಶೇರ್ ಕ್ಯಾಪಿಟಲ್ 9%, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಗುಡ್ ವಿಲ್, ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಮಿಷನರಿ, ಸ್ಟಾಕ್, ಡೆಟಾಸ್, BR, ಕ್ಯಾಶ್. ಇಲ್ಲಿ ನಮಗೆ 3 ಅಡ್ಜಸ್ಟ್ಮೆಂಟ್ ಇದೆ. ಡಿವಿಡೆಂಡ್ ಪೇಡ್ ಅಂತ 40,000, ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಡ್ಯೂರಿಂಗ್ ದ ಇಯರ್ 31st March 2015, ಲ್ಯಾಂಡ್ ಬಿಲ್ಡಿಂಗ್ 40,000, ಪ್ಲಾಂಟ್ 20,000, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮೇಡ್ ಡ್ಯೂರಿಂಗ್ ದ ಇಯರ್ 2015 90,000 rupees. ಈಗ ಇದೆಲ್ಲ ಆಯ್ತೇನಪ್ಪ? ಸರ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ನಾನು ನನ್ನ ಸಜೆಷನ್, ನಾನು ಒಂದೊಂದು ಪ್ರಾಬ್ಲಮ್ ನಲ್ಲಿ ಒಂದೊಂದು ತರ ಮಾಡಿರ್ತೀನಿ. ಅಷ್ಟು ತರದಲ್ಲಿ ನಿಮಗೆ ಯಾವ ತರ ಬೇಕೋ ನೀವು ಆಯ್ಕೆ ಮಾಡ್ಕೊಳ್ಳಿ. ಆಗ್ಬೋದಾ? ಈಗ ನಾನು ಮಾಡುವಂತದ್ದು ಸ್ವಲ್ಪ ಡಿಫರೆಂಟ್ ಆಗಿ ವಿಭಿನ್ನವಾಗಿ ಮಾಡಿರ್ತೀನಿ. ನಾವು ಫಸ್ಟ್ ಅಡ್ಜಸ್ಟ್ಮೆಂಟ್ ಇಂದ ಕ್ಲಿಯರ್ ಮಾಡೋಣ. ಎಲ್ಲಿಂದ ಕ್ಲಿಯರ್ ಮಾಡೋಣ? ಅಡ್ಜಸ್ಟ್ಮೆಂಟ್ ಇಂದ ಕ್ಲಿಯರ್ ಮಾಡೋಣ. ನೋಡಿ, ಮೊದಲನೇ ಅಡ್ಜಸ್ಟ್ಮೆಂಟ್ ಡಿವಿಡೆಂಡ್ಸ್ ಪೇಯ್ಡ್ ಅಂತ ಇದೆ. ಕರೆಕ್ಟಾ? ಈ ಡಿವಿಡೆಂಡ್ಸ್ ಪೇಯ್ಡ್ ಗೆ ನಮಗೆ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಅಲ್ಲಿ ಪ್ರಾವಿಷನ್ ಫಾರ್ ಡಿವಿಡೆಂಡ್, ಪ್ರಪೋಸ್ ಡಿವಿಡೆಂಡ್ ಅಂತ ಏನಾದ್ರೂ ಇದೆಯಾ ಅಂದ್ರೆ ಎಲ್ಲೂ ಇಲ್ಲ. ಕರೆಕ್ಟಾ? ಅಲ್ಲಿಗೆ ಡಿವಿಡೆಂಡ್ ಪೇಯ್ಡ್ ಅನ್ನೋದನ್ನ ಏನ್ ಮಾಡಬೇಕು ಅಂದ್ರೆ, ಫಸ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಲ್ಲಿ ಡಿವಿಡೆಂಡ್ ಪೇಯ್ಡ್ ಅಮೌಂಟ್ ಎಷ್ಟದು? 40,000 ಇಲ್ಲ ಹಾಕೊಳ್ಳಿ. ಆಗ್ಬೋದಾ? ಹಾಗೆ ಇಲ್ಲಿ ನೋಡಿ, ಫೈನಾನ್ಸಿಂಗ್ ಆಕ್ಟಿವಿಟಿ ನಲ್ಲಿ ಕೂಡ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ, ಇಲ್ಲೂ ಕೂಡ 40,000 ಬರೆದ್ಬಿಡಿ. ಅಲ್ಲಿಗೆ ಅಡ್ಜಸ್ಟ್ಮೆಂಟ್ ಮುಗೀತು. ನೋಡಿ, ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ 2 ಕಡೆ ಎಂಟ್ರಿ ಆಗ್ಲೇಬೇಕು. ಇಲ್ಲ ಆಗಿದೆ. ಕ್ಲಿಯರಾ? ಎರಡನೇ ಡಿಪ್ರಿಸಿಯೇಷನ್ ಲ್ಯಾಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ. ನೋಡಿ, ನೀವು ಈ ತರ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ, ಡಿಪ್ರಿಸಿಯೇಷನ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್ ಏನಾದ್ರು ಕೊಟ್ಟಿದ್ರೆ, ನಾವು ಖಂಡಿತ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬೇಕು. ಏನದು? ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್. ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ ಅಸೆಟ್ ಸೈಡ್ ಅಲ್ಲಿ ಯಾವಾಗ್ಲೂ ಅಷ್ಟೇ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಲ್ಯಾಂಡ್ ಬಿಲ್ಡಿಂಗ್ 4 lakhs 3,40,000 ಇದೆ. 4 lakhs 3,40,000. ನಿಮ್ಗೆಲ್ರಿಗೂ ಈಸಿಯಾಗಿ ಅರ್ಥ ಆಗೋ ತರ ಹೇಳ್ಕೊಡ್ತೀನಿ. ನೋಡಿ, ಓಪನಿಂಗ್ ಡೇಟ್ ಅಲ್ಲಿ ಅಂದ್ರೆ ಹೋದ ವರ್ಷ ನಮ್ಮ ಹತ್ರ 4 ಲಕ್ಷದ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇತ್ತು.
ಈ ವರ್ಷ ಅದರ ಬೆಲೆ 3,40,000 ಆಗಿದೆ. Yes, sir. ಅಂದ್ರೆ 60,000 ರೂಪಾಯಿ ಕಡಿಮೆ ಆಗಿದೆ. ಕರೆಕ್ಟ್ ಅಲ್ವಾ? Yes, sir. ಕಡಿಮೆ ಆಗಿದ್ರೆ ಎರಡು ರೀಸನ್ ಇರುತ್ತೆ. ಅಸೆಟ್ ಕಡಿಮೆ ಆದ್ರೆ ಎರಡು ರೀಸನ್ ಇರುತ್ತೆ. ಇಲ್ಲ ಡಿಪ್ರಿಸಿಯೇಷನ್ ಆಗಿರುತ್ತೆ, ಇಲ್ಲ ಸೇಲ್ ಮಾಡಿರ್ತೀವಿ. ಇಲ್ಲ ಏನಾಗಿರುತ್ತೆ, Sale ಮಾಡಿರ್ತೀವಿ. ಡಿಪ್ರಿಸಿಯೇಷನ್ ಆಗಿರುತ್ತೆ, ಇಲ್ಲ ಸೇಲ್ ಮಾಡಿರ್ತೀವಿ. ಇಲ್ಲಿ ಡಿಪ್ರಿಸಿಯೇಷನ್ 40,000 ಆಗಿದೆ ಅಂತ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದಾನೆ. Yes, sir. ಕರೆಕ್ಟಾ? ಹಾಗಾದ್ರೆ ಡಿಪ್ರಿಸಿಯೇಷನ್ ಆಗಿದ್ರೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರೆದು ಡಿಪ್ರಿಸಿಯೇಷನ್ 40,000 ಅಂತ ಬರೀತೀವಿ. ಓಕೆನಾ? Okay. ಈಗ ನೋಡಿ 4 ಲಕ್ಷ ಇವೆರಡು ಟೋಟಲ್ ಮಾಡಿದ್ರೆ 3,20,000 ಇದೆ. ಇನ್ನು 80,000 ಇದೆ. ಇನ್ನೂ 20,000 ಏನಾಗ್ತಾ ಇದೆ, ಕಡಿಮೆ ಬರ್ತಾ ಇದೆ. ಅದನ್ನ ನಾವೇನ್ ಮಾಡೋಣ, ಬೈ ಬ್ಯಾಂಕ್ ಅಕೌಂಟ್ ಸೇಲ್ ಮಾಡಿದೀವಿ ಅಂತ ಅನ್ಕೋಣ. ಕ್ಲಿಯರ್ ಆಯ್ತಾ? Yes, sir. ಆಯ್ತಾ ಇಲ್ವಾ? ಆಯ್ತು ಸರ್. ಆಯ್ತು ಸರ್. ಸಪೋಸ್ ಈ ಅಸೆಟ್ 4 ಲಕ್ಷ ಇದ್ದಿದ್ದು 6 ಲಕ್ಷ ಆಯ್ತು ಅಂತ ಇಟ್ಕೊಳ್ಳಿ. ಖಂಡಿತ ಪರ್ಚೇಸ್ ಮಾಡಿರ್ತೀವಿ. ಕರೆಕ್ಟಾ? Yes, sir. ಆವಾಗ ಇಲ್ಲಿ 2 ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ ಅಂತ ಬರುತ್ತೆ. ಅದನ್ನು ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಯ್ತು. ಕರೆಕ್ಟಾ? ಈಗ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಮಾಡೋಣ. ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ. ಪ್ಲಾಂಟ್ 1,60,000 ಇದೆ. ಮತ್ತೆ 4 lakhs. ಕ್ಲೋಸಿಂಗ್ ಬ್ಯಾಲೆನ್ಸ್ 4 lakhs ಇದೆ. ಈಗ ನೋಡಿ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆಗಿದ್ರೆ ಅರ್ಥ ಏನು, ಪರ್ಚೇಸ್ ಆಗಿದೆ ಅಂತ ಅರ್ಥ. ಕರೆಕ್ಟಾ? Yes, ಮೊಟ್ಟೆ ಇಡುತ್ತಾ ಪ್ಲಾಂಟ್? ಇಲ್ಲ. Yes, sir. ಬಟ್ ಇದು ಇನ್ ಬಿಟ್ವೀನ್ ಡಿಪ್ರಿಸಿಯೇಷನ್ 20,000 ಅಂತ ಕೊಟ್ಟಿದ್ದಾನೆ. ಕರೆಕ್ಟ್ ಏನಪ್ಪ? Yes, sir. ಸೊ ಹಾಗಾದ್ರೆ ಡಿಪ್ರಿಸಿಯೇಷನ್ 20,000 ಆಗಿದೆ. ಸೊ ಈಗ ಟೋಟಲ್ ನಮಗೆ 4,20,000 ಕ್ರೆಡಿಟ್ ಸೈಡ್ ಬರುತ್ತೆ. ಆ ಟೋಟಲ್ ನ ಡೆಬಿಟ್ ಕಡೆ ಹಾಕೊಳ್ಳಿ. ಈ 4,20,000 ನಲ್ಲಿ 1,60,000 ಮೈನಸ್ ಮಾಡಿದ್ರೆ ನಮಗೆ 2,60,000 ಬರುತ್ತೆ. ಇದನ್ನ ಟು ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ ಅಂತ ಕರೆಯೋಣ. ಆಯ್ತೇನಪ್ಪ? Yes, sir. ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಕ್ಲಿಯರಾ? Yes, sir. ಈಗ ಎರಡು ಅಕೌಂಟ್ ಮಾಡಿದ್ವಿ. ಕರೆಕ್ಟ್ ಏನಪ್ಪ? ಅಲ್ಲಿ ಎಲ್ಲೆಲ್ಲಿ ಡಿಪ್ರಿಸಿಯೇಷನ್ ಆಗಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದಿದೆ, ಅದನ್ನ ನಾವು ಡಿಪ್ರಿಸಿಯೇಷನ್ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಿಷಿನರಿ 40,000 ಪ್ಲಸ್ 20,000 ಟೋಟಲ್ ಎಷ್ಟಾಯ್ತು, 60,000 ಆಯ್ತು. Yes, sir. ಕ್ಲಿಯರ್ ಏನಪ್ಪ? Yes, sir. ಮತ್ತೆ ಇಲ್ಲಿ ಸೇಲ್ ಆಗಿದೆ ಅಸೆಟ್. ಅಸೆಟ್ ಸೇಲ್ ಆಗಿದ್ರೆ ಇಲ್ಲಿ ಬರೀತೀವಿ ಅಲ್ವಾ? ಸೊ ಅಲ್ಲಿಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 20,000 ಸೇಲ್ ಆಗಿದೆ. ಪ್ಲಾಂಟ್ ಅಂಡ್ ಮಿಷಿನರಿ 2,60,000 ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದ್ವಿ. ಕರೆಕ್ಟ್ ಏನಪ್ಪಾ? Yes, sir. ಮಾಡಿದೀವಲ್ವಾ? Yes, sir. ಅಲ್ಲಿಗೆ ಆ ಎರಡು ಅಕೌಂಟ್ಗಳು ಆಗೋಯ್ತು. ಓಕೆನಾ? Yes, sir. ಎಕ್ಸಾಮ್ ಬರ್ದವನೆ ಆನ್ ಮಾಡಿದ್ಯಾ? ಫೈನ್. ಈಗ ಅಡ್ಜಸ್ಟ್ಮೆಂಟ್ ನಂಬರ್ 2 ಮುಗೀತು. ಅಡ್ಜಸ್ಟ್ಮೆಂಟ್ ನಂಬರ್ 1 ಆಯ್ತು. ಅಡ್ಜಸ್ಟ್ಮೆಂಟ್ ನಂಬರ್ 2 ಆಯ್ತು. ಲಾಸ್ಟ್ ಅಡ್ಜಸ್ಟ್ಮೆಂಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್ 90,000 ಅಂತ ಹೇಳಿದ್ದಾರೆ. ನೋಡಿ, ಲಯಬಿಲಿಟಿ ಸೈಡ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಲಾಸ್ಟ್ ಐಟಮ್ ಒಂದಿದೆ ಲಯಬಿಲಿಟೀಸ್ ಅಲ್ಲಿ. ನೋಡಿದ್ರ? ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಒಂದು ಅಕೌಂಟ್ ಓಪನ್ ಮಾಡೋಣ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್. ನೋಡಿ, ಲಯಬಿಲಿಟಿ ಸೈಡ್ ಇರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗಲೂ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ 80,000 rupees, ಕ್ಲೋಸಿಂಗ್ ಬ್ಯಾಲೆನ್ಸ್ 1,00,000 rupees. ಕರೆಕ್ಟ್ ಏನಪ್ಪಾ? Yes, sir. ಅಲ್ಲಿ ಪ್ರಾವಿಷನ್ ಮೇಡ್ ಅಂತ ಹೇಳಿದ್ದಾನೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಂತ ಹೇಳಿದ್ದಾನೆ? Made. ಪ್ರಾವಿಷನ್ ಮೇಡ್ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ ಈಸ್ 90,000 rupees. ಕರೆಕ್ಟ್ ಏನಪ್ಪಾ? ಅಲ್ಲಿಗೆ ಕ್ರೆಡಿಟ್ ಸೈಡ್ ಅಲ್ಲಿ 1,70,000 ಸೇಮ್ ಟೋಟಲ್ ಡೆಬಿಟ್ ಅಲ್ಲಿ ಹಾಕ್ಕೊಳ್ಳಿ. ಇನ್ನ 70,000 Balance. ಟು ಬ್ಯಾಂಕ್ ಅಕೌಂಟ್ Balance. ಟ್ಯಾಕ್ಸ್ ಪೇಡ್ ಡ್ಯೂರಿಂಗ್ ದ ಇಯರ್. ಅರ್ಥ ಆಗ್ತಿದ್ಯಾ? ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗುತ್ತೆ. ಇದಾಗಿದ ತಕ್ಷಣ ಏನ್ ಮಾಡಬೇಕು ಅಂದ್ರೆ, ನೋಡಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂತ ಇದೆ. ಎಷ್ಟಿದೆ? 70,000 ಇದೆ. ಕರೆಕ್ಟ್ ಏನಪ್ಪಾ? Yes, sir. ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇರೋದ್ರಿಂದ, ಹೌದಾ? Yes, sir. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 90,000 rupees. ಕ್ಲಿಯರ್ ಏನಪ್ಪಾ? Yes, sir. ಸರ್, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು ಸರ್. ಈಗ ನಾವೇನ್ ಮಾಡಬೇಕು? ಸಿಂಪಲ್ ಆಗಿ ಹೇಳ್ಕೊಡು. ಒಂದಾದ್ಮೇಲೆ ಒಂದು ಬರೋಣ. ಫಸ್ಟ್ ಲಯಬಿಲಿಟಿ ಸೈಡ್ ಇಂದ ಬರೋಣ. Yes, sir. ಲಯಬಿಲಿಟಿ ಸೈಡ್ ಇಂದ ಶೇರ್ ಕ್ಯಾಪಿಟಲ್. ಹೌದಲ್ಲಪ್ಪ? Yes, sir. ಎಷ್ಟಿದೆಯಪ್ಪ?
ಶೇರ್ ಕ್ಯಾಪಿಟಲ್ 6,84,000 9 lakhs. 9 lakhs. ಜಾಸ್ತಿ ಆಗಿದೆ ಕಡಿಮೆ ಆಗಿದೆಪ್ಪ? ಜಾಸ್ತಿ ಆಗಿದೆ. ಎಸ್ ಸರ್. ಜಾಸ್ತಿ ಆಗಿದ್ರೆ ಅರ್ಥ ಏನಪ್ಪ? ಈ ವರ್ಷ ಫ್ರೆಶ್ ಆಗಿ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದೆ. ಡಿಫರೆನ್ಸ್ ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟರ್ ಒಬ್ರು ಯೂಸ್ ಮಾಡಿಲ್ಲ. ಇದೆ 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 ಬೇಜಾರು. ನೀನು ಮಾಡಪ್ಪ ಬೇಗನೆ. 6,84,000 ಸರ್ 1,58,000 4,000. ನೀವು ನಿನ್ಗೆ ಯಾಕಾದ್ರೂ ಹೇಳ್ತೀನಿ. 6,84,000 ನಾನೇ ಮಾಡ್ತೀನಿ ಬರಪ್ಪ ಸುಮ್ಮನೆ. 2,60,000. 2,60,000. ಓಕೆನಾ? ನೆಕ್ಸ್ಟ್ 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 3 ಲಕ್ಷದಿಂದ 2 ಲಕ್ಷ ಆಗಿದೆ. 1 ಲಕ್ಷ ವಾಪಸ್ ಮಾಡ್ತಿರ್ತೀವಿ. ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ 1 lakh. ಬರಲ್ಲನಪ್ಪ ಇದು ಮಾಡೋದಕ್ಕೆ. ಎಸ್ ಸರ್. ನೆಕ್ಸ್ಟ್ ಜನರಲ್ ರಿಸರ್ವ್ ಅಂತ ಇದೆ. ಕರೆಕ್ಟಾ? ನೋಡಿ, ಜನರಲ್ ರಿಸರ್ವ್ ಯಾವಾಗ್ಲೂ ಅಷ್ಟೇ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಜಾಸ್ತಿನೇ ಆಗಿರುತ್ತೆ. ಜಾಸ್ತಿ ಆಗಿದೆಯಾ? ಎಸ್ ಸರ್. ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ? 60,000. 60,000 ರೂಪಾಯಿ ಜಾಸ್ತಿ ಆಗಿದೆ. ಜನರಲ್ ರಿಸರ್ವ್ 60,000. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ. ಈ ವರ್ಷ 96,000 ಇದೆ. ಹೋದ ವರ್ಷ 60,000 ಇತ್ತು. ಕರೆಕ್ಟ್ ಏನಪ್ಪಾ? Yes, sir. ಒಟ್ಟು 36,000 ರೂಪಾಯಿ ಅಷ್ಟು ಈ ವರ್ಷ ಲಾಭ ಗಳಿಸಿದ್ವಿ. Yes, sir. ಓಕೆನಾ? ಅದನ್ನ ನೆಟ್ ಪ್ರಾಫಿಟ್ ಅಲ್ಲಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಕ್ರೆಡಿಟಾರ್ಸ್, Yes, sir. ಬಿಲ್ಸ್ ಪೇಬಲ್ ಎರಡೂ ಕೂಡ ಕರೆಂಟ್ ಲಯಬಿಲಿಟಿ. ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್ ಎರಡೂ ಕೂಡ Current ಕರೆಂಟ್ ಲಯಬಿಲಿಟಿ. ಸೊ ನೋಡಿ, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ರೆ ಇಲ್ಲಿ ಇಲ್ಲಿ. ನೋಡ್ರಿ, ಇಲ್ಲಿ ಎಸ್ ಸರ್. ಇನ್ಕ್ರೀಸ್ ಆಗಿದ್ರೆ ಇಲ್ಲಿ, ಡಿಕ್ರೀಸ್ ಆಗಿದ್ರೆ ಇಲ್ಲಿ. ಈಗ ಕ್ರೆಡಿಟಾರ್ಸ್ ಏನಪ್ಪಾ ಆಗಿದೆ? ಇನ್ಕ್ರೀಸ್ ಆಗಿದೆ. sir. ಇನ್ಕ್ರೀಸ್ ಆಗಿರೋದ್ರಿಂದ ಕ್ರೆಡಿಟಾರ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅದನ್ನ ಹೇಳಲ್ಲ, ನಾನೇ ಹೇಳ್ಬೇಕು. 14 ಸರ್. 56,000 ಅದನ್ನ ಮಾತ್ರ ಹೇಳಲ್ಲ, ಅದು ಬಿಟ್ಟು ಎಲ್ಲ ಹೇಳ್ತೀರ. ಓಕೆನಾ? ಬಿಲ್ಸ್ ಪೇಬಲ್ 40ರಿಂದ 32 ಆಗಿದೆ, ಕಡಿಮೆ ಆಗಿದೆ. ಕರೆಕ್ಟಾ? ಸೊ ಬಿಲ್ಸ್ ಪೇಬಲ್ 8,000. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಆಯ್ತು. ಅಲ್ಲಿಗೆ ಲಯಬಿಲಿಟಿ ಸೈಡ್ ಎಲ್ಲ ಮುಗೀತು. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗೋಗಿದೆ. ಎಸ್ ಸರ್. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಎಲ್ಲ ಮುಗಿಸಿದ್ರನಪ್ಪ. Yes, sir. ನೋಡಿ, ಅಡ್ಜಸ್ಟ್ಮೆಂಟ್ ಮುಗೀತಾ? Yes, sir. ಲಯಬಿಲಿಟಿ ಸೈಡ್ ಮುಗೀತಾ? Yes, sir. ಈಗ ಅಸೆಟ್ ಸೈಡ್ ಬರೋಣ. ಗುಡ್ ವಿಲ್ ಯಾವಾಗ್ಲೂ ಕಡಿಮೆ ಆಗಿರುತ್ತೆ. ಗುಡ್ ವಿಲ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ. ಕರೆಕ್ಟಾ? Yes, sir. ಎಷ್ಟು ಕಡಿಮೆ ಆಗಿದೆ? 50,000 ಕಡಿಮೆ. Yes, sir. ಕರೆಕ್ಟ್ ಏನಪ್ಪಾ? ನೋಡಿ, ಇನ್ನೊಂದ್ಸರಿ ನೋಡಿ. ಗುಡ್ ವಿಲ್ ರಿಟರ್ನ್ ಆಫ್ 50,000. ಎಸ್ ಸರ್. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿದೆ. ಎಸ್ ಸರ್. ನೋಡ ಇಲ್ಲಿ, ಹ್ಞೂ ಸರ್. ಇಲ್ಲಿ ನೋಡಿ, ಏನ್ ತಲೆ ಬಗ್ಸಿದ್ರು? ಇಲ್ಲ ಸರ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮಾಡಿದ್ದೀನಾ? ಎಸ್ ಸರ್. ಸೇಲ್ ಆಗಿರೋ ತಗೊಂಡಿದೀವಾ? ಡಿಪ್ರಿಸಿಯೇಷನ್ ತಗೊಂಡಿದೀವಾ? ಮುಗೀತು. ಪ್ಲಾಂಟ್ ಡಿಪ್ರಿಸಿಯೇಷನ್ ಆಗಿದ್ಯಾ? ಪರ್ಚೇಸಸ್ ಆಗಿದ್ಯಾ? ಅದು ಆಗೋಯ್ತು. ಅಲ್ಲಿಗೆ ಲ್ಯಾಂಡ್ ಬಿಲ್ಡಿಂಗ್ ಆಯ್ತು, ಪ್ಲಾಂಟ್ ಆಯ್ತು. ಇನ್ನ ಸ್ಟಾಕು, ಡೆಟಾರ್ಸ್, BR, ಕ್ಯಾಶ್. ನೋಡಿ, ಸ್ಟಾಕು, ಡೆಟಾರ್ಸ್, BR ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ ಏನಾದ್ರು ಡಿಕ್ರೀಸ್ ಆದ್ರೆ ಇಲ್ಲಿ ಬರೀತೀವಿ, ಇನ್ಕ್ರೀಸ್ ಆದ್ರೆ ಇಲ್ಲಿ ಬರೀತೀವಿ. ಈಗ ಸ್ಟಾಕ್ ಏನಪ್ಪಾ ಆಗಿದೆ? ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪಾ? Yes, sir. ಎಷ್ಟಾಗಿದೆ? 64,000. 64,000. ಡೆಟಾರ್ಸ್ ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? 80,000. 80,000. ಆಮೇಲೆ ಬಿಲ್ಸ್ ಪೇಬಲ್ ಇನ್ಕ್ರೀಸ್ ಆಗಿದೆ. ಸಾರಿ, ಬಿಲ್ಸ್ ರಿಸೀವಬಲ್. ಎಸ್ ಸರ್. 20,000. 20,000 ಸರ್. ಬಿಲ್ಸ್ ರಿಸೀವಬಲ್ ಎಷ್ಟಪ್ಪ ಅದು? 20,000. 20,000. ಕರೆಕ್ಟೇನಾ? ಎಸ್ ಸರ್. ಅಲ್ಲಿಗೆ ಎಲ್ಲ ಮುಗೀತು. ಕ್ಯಾಶ್ ಒಂದಿದೆ. ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಿದೆ? 50,000. 50,000. ಕ್ಲೋಸಿಂಗ್ ಎಷ್ಟಿದೆ? 36,000. 36,000. ನಮ್ಗೆ ಆನ್ಸರ್ ಎಷ್ಟು ಬರಬೇಕು? 36,000 ಬರ್ಬೇಕು. ಬರುತ್ತಾ ಇಲ್ಲ ನೋಡೋಣ. ನೋಡಿ, ಈ ಪ್ರಾಬ್ಲಮ್ ಅವಶ್ಯಕತೆ ಇಲ್ಲ. ಆ ಕ್ಯಾಲ್ಕುಲೇಟರ್ ಕೊಡು. ನಿನ್ ಕೈಲಿ ಕೊಟ್ಬಿಟ್ರೆ ನಾನು ಸರ್ವನಾಶ ನಾವು ಓಕೆನಾ? ಈಗ ಏನ್ ಮಾಡ್ಬೇಕು ನೋಡಿ, ಇವೆಲ್ಲ ಮಾಡೋದೇ ಚಲ್ಲ. ಕ್ಯಾಲ್ಕುಲೇಷನ್ಸ್ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಇಲ್ಲೇನಿದೆ? ಪ್ಲಸ್ ಅಂತ ಇದೆ. ಹಾಗಾದ್ರೆ ಫಸ್ಟ್ ಪ್ಲಸ್ ಅಂತ ಬರ್ಕೊಳ್ಳಿ. ಇದನ್ನ ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 1,00,000, 1,90,000, 1,90,000, 2,50,000, 3 ಲಕ್ಷ. ಕರೆಕ್ಟ್ ಏನಪ್ಪಾ? ಎಸ್ ಸರ್. 3 ಲಕ್ಷ ಆಡ್ ಮಾಡಿ. ಅಲ್ಲಿಗೆ 3,36,000 ಬರುತ್ತೆ. ನೋಡಿ, ಇದೇನು ಇಲ್ಲ. ಕರೆಕ್ಟಾ? ನಿಲ್ ಅಂತ ಬಂದು ಪ್ಲಸ್ 3,36,000. ಓಕೆನಾ? ಈಗ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಏನಂತ ಇದೆ? ಪ್ಲಸ್ ಅಂತ ಇದೆ. ಪ್ಲಸ್ ಅಂತ ಹಾಕೊಳ್ಳಿ. 56,000. ಅಲ್ಲಿಗೆ 3,92,000 ಪ್ಲಸ್. ಕರೆಕ್ಟಾ? ಇವೆಲ್ಲ ಏನಿದೆ? ಮೈನಸ್ ಅಂತ ಇದೆ. ಕರೆಕ್ಟಾ? Yes, sir. ಮೈನಸ್ ಎಷ್ಟಾಗುತ್ತೆ?
8, 12, 1, 17, 1,72,000 ಕರೆಕ್ಟ್ ಏನಪ್ಪ? ಎಸ್ ಸರ್. ಈಗ ಎಷ್ಟು ಬರುತ್ತೆ? 2,20,000 ಬರ್ತಾ ಇದೆ ಪ್ಲಸ್. ಕರೆಕ್ಟ್ ಏನಪ್ಪಾ? ಈ ಪ್ಲಸ್ 2,20,000 ಮೈನಸ್ 70,000 ಹೋದ್ರೆ 1,50,000 ಪ್ಲಸ್. ಕರೆಕ್ಟ್ ಏನಪ್ಪಾ? ಈ ಪ್ಲಸ್ 1.5 ಲಕ್ಷ ಇಲ್ಲ ಹಾಕೊಳ್ಳಿ. ಹಾಕೊಂಡ್ರಾ? ಈಗ ನೋಡಿ, ಇದು ಪ್ಲಸ್ 20,000, ಇದು ಮೈನಸ್ 2,60,000, ಅಲ್ಲಿಗೆ ಮೈನಸ್ 2,40,000. ಕರೆಕ್ಟ್ ಏನಪ್ಪಾ? ಕರೆಕ್ಟ್ ಏನಾ? ಇದನ್ನ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕರೀತೀವಿ. ಈಗ 2.40 ಜಾಸ್ತಿ ಇದೆಯಾ, 1.5 ಜಾಸ್ತಿ ಇದೆಯಾ? 2.40 ಜಾಸ್ತಿ. ಹಾಗಾದ್ರೆ ಮೈನಸ್ ವ್ಯಾಲ್ಯೂ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 90,000 ರೂಪಾಯಿ ಬರ್ತಾ ಇದೆ. ಕರೆಕ್ಟ್ ಏನಪ್ಪಾ? ಮೈನಸ್ 90,000. ಈಗ ಇದು ಪ್ಲಸ್ 2,14,000, ಅಲ್ಲಿಗೆ ಪ್ಲಸ್ 3,06,000, ಇದು ಮೈನಸ್ 1,40,000. ಎಲ್ಲ ಏನೋ ಹೊಡೆದಿದೆ. ಆಫ್ ಮಾಡೋದು. ಗೈಸ್, ಇಲ್ಲಿ ನಾವು ಆಡ್ ಮಾಡ್ಬಿಟ್ಟಿದ್ವಿ ನೋಡಿ. 2,16,000 ರೂಪಾಯಿ ಏನ್ ಮಾಡ್ತಾ ಇದ್ವಿ? 90,000 ಮೈನಸ್, ಇದು ಪ್ಲಸ್ 2,16,000. ಸೊ ಪ್ಲಸ್ ಜಾಸ್ತಿ ಇದೆ, ಅಲ್ಲಿಗೆ ಪ್ಲಸ್ 1,26,000. ಇದರಲ್ಲಿ 90,000 ಮೈನಸ್ ಮಾಡಿ ನಮ್ಗೆ 1,26,000 ಬಂತು. ಈಗ ಮೈನಸ್ ಮಾಡಿರೋ ವ್ಯಾಲ್ಯೂ ಟೋಟಲ್ 1,40,000. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಅಲ್ಲಿಗೆ ನಮ್ಗೆ ಮೈನಸ್ ವ್ಯಾಲ್ಯೂ ಬರ್ಬೇಕು, ಯಾಕೆಂದ್ರೆ ಮೈನಸ್ ಜಾಸ್ತಿ ಇದೆ. ಕರೆಕ್ಟಾ? ಸೊ ಅಲ್ಲಿಗೆ ಎಷ್ಟು ಬರುತ್ತೆ? 4, 1, 14,000. ಎಂತದ್ದು? ಮೈನಸ್ 14,000. ಈಗ ಪ್ಲಸ್ 50,000ದಲ್ಲಿ ಮೈನಸ್ 14,000 ಹೋದ್ರೆ 36,000 ಬರುತ್ತೆ. ಕರೆಕ್ಟ್ ಆಗಿದೆ? ಕರೆಕ್ಟಾ? ಸೊ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಕ್ಲೀನ್ ಆಗಿ ನೋಡ್ಕೊಳ್ಳಿ. ಓಕೆನಾ? ನಮ್ಮ ಹತ್ರ ಒಂದು ಕಾಲೇಜ್ ಇದೆ. ಯಾರ್ಯಾರು MBA ಜಾಯಿನ್ ಆಗ್ಬೇಕು ಅಂತ ಇದ್ದೀರಾ ಅವರೆಲ್ಲರೂ ಕೂಡ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ ತುಂಬಾ ದೊಡ್ಡ ಕ್ಯಾಂಪಸ್, ಸುಮಾರು ಒಂದು 50ರಿಂದ 60 ಎಕರೆ ಜಮೀನು. ಇದರಲ್ಲಿ ದೊಡ್ಡ ಕಾಲೇಜ್ ಇದೆ. ಯಾರಾದ್ರೂ MBAಗೆ PGCET ಇಂದ ಹೋದ್ರೆ, ಓಕೆನಾ, PGCET ಮುಖಾಂತರ ಹೋಗೋ ಹಾಗಿದ್ರೆ ದಯವಿಟ್ಟು ಇಲ್ಲಿ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಒಂದು ಬ್ರೌಷರ್ ಇದೆ. ಈ ಬ್ರೌಷರ್ ಅಲ್ಲಿ ಆ PGCET ಕೋಡ್ ನಂಬರ್ ಇದೆ. ದಯವಿಟ್ಟು ಸೇರ್ಕೊಳ್ಳಿ. ಯಾರ್ಯಾರು PGCET ಮುಖಾಂತರ ಹೋಗ್ತೀರಾ, ಕಾಲೇಜ್ ಕಡೆಯಿಂದ ನಿಮಗೆ ಒಳ್ಳೆ ಸ್ಕಾಲರ್ಶಿಪ್ ಸಾಯಿ ಸ್ಟಡಿ ಸರ್ಕಲ್ ಇಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರು ನಿಮ್ಗೆ ಒಂದು ಒಳ್ಳೆ ಅಮೌಂಟ್ ಅನ್ನ ಸ್ಕಾಲರ್ಶಿಪ್ ಆಗಿ ಕೊಡ್ತಾರೆ. ಮತ್ತೆ ತುಂಬಾ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಇದ್ದಾರೆ. ನಾನು ಕೂಡ ಆ ಕಾಲೇಜಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿದ್ದೀನಿ. ಓಕೆನಾ? ಸೊ ಎಲ್ಲರೂ ದಯವಿಟ್ಟು ಜಾಯಿನ್ ಆಗಿ. ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಇಲ್ಲೇ MS ಪಾಳ್ಯನಲ್ಲಿ ಇರೋದು. ಬಸ್ ಫೆಸಿಲಿಟಿ ಇದೆ, ಹಾಸ್ಟೆಲ್ ಫೆಸಿಲಿಟಿ ಇದೆ, ಎಲ್ಲದಕ್ಕೂ ಕನ್ವೀನಿಯಂಟ್ ಆಗಿದೆ. ಎಲ್ಲರೂ ಬಂದು ಜಾಯಿನ್ ಆಗಿ. ಥ್ಯಾಂಕ್ ಯು.